ನಮ್ಮ ಚುಪ್ಪಿಯವರು ಕರ್ಕೊಂಡು ಹೋಗ್ತಿದ್ದಾರೆ. ಹಿಂದೆ ನಮ್ಮ ಫ್ರೆಂಡ್ ಒಬ್ಬ ಹೋಗಿ ಬಿತ್ತವನೆ ಕ್ಯಾರೆ ನೀರು ಹೋಗ್ತಾ ಇದೆ. ಏನು ಎಲ್ಲ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವಾಗ ಅಭಿಮಠ ಫಾಲ್ಸ್ ಕಡೆ ಹೊರಟ್ವಿ. ವೆದರ್ ನೋಡ್ಬೋದು, ಪುನಃ ಚೇಂಜಸ್ ಆಯಿತು. ಒಳ್ಳೆ ಬಿಸಿಲು ಬಂತು, ಖುಷಿ ಆಯಿತು. ಮುಂದೆ ಹೋಯ್ತಾ ನೋಡ್ತೀರಾ ಏನೇನು ಸರ್ಕಸ್ ಆಯಿತು ಅಂತ. ಆ್ಯಂಡ್ ಆಲ್ಸೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಒಂದು ಸೆಕೆಂಡ್ ಎಪಿಸೋಡ್ ಆಫ್ ಗ್ರೂಪ್ ರೈಡ್ 2024. ತಲ್ಕಂದೂರು ಜಂಕ್ಷನಲ್ಲಿ ಬಂದಿದ್ವಿ. ಯಾಕಂದರೆ ಎಂಟಾರ್ಕ್ ಗಾಡಿ ಇತ್ತಲ್ಲ, ಅದು ಮಿಸ್ ಆಗಿಬಿಟ್ಟಿತ್ತು. ಏನಂದರೆ ಅವರು ರೂಟು ಸ್ವಲ್ಪ ಚೇಂಜಸ್ ಆಗಿ ಬೇರೆ ರೂಟಲ್ಲಿ ಹೋಗ್ಬಿಟ್ಟಿದ್ರು. ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇಲ್ಲಿ ನಿಂತಿದ್ವಿ ತಲ್ಕಂದೂರು ಜಂಕ್ಷನಲ್ಲಿ. ಅವ್ರು ಬರೋದು ಒಂದು 20 ಮಿನಿಟ್ಸ್ ಆರ್ 30 ಮಿನಿಟ್ಸ್ ಏನೋ ಲೇಟ್ ಆಯಿತು. ಸುಮಾರು ಕಿಲೋಮೀಟ್ರ್ ಹೋಗ್ಬಿಟ್ಟಿದ್ರು. ಅದೆಂಥದ್ದು ಭಾನುವಾರ ರೂಟ್ ಅಂತೆ, ಚುಪ್ಪಿ ಹೇಳ್ತಿದ್ದ. ಆ ಎಂಟಾರ್ಕ್ ಗಾಡಿಯವ್ರ ಸಮೇತ ಬಂದು ಜಾಯ್ನ್ ಆದರು. ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ಅಭಿಮಠ ಫಾಲ್ಸ್ ಕಡೆ ಹೋಗೋಣ ಅಂತ. ಕ್ಲೈಮೇಟ್ ಪುನಃ ಚೇಂಜ್ ಆಯಿತು, ಲೈಟಾಗಿ ಮೋಡ ಬಂತು. ನಾವು ಹೊರಟಿದ್ದು ಸಮೇತ ಲೇಟು. ಮತ್ತು ಆ ಎಂಟಾರ್ಕ್ ಗಾಡಿಯವರು ರೂಟ್ ಮಿಸ್ ಮಾಡಿಕೊಂಡೆ. ಅವ್ರದ್ದೊಂದು 4 ಗಂಟೆ ಜಾಸ್ತಿ ಆಗಿತ್ತು ಅವರು ರಿಟರ್ನ್ ಬರೋಕ್ಕೆ. ಹಂಗಾಗಿ 2 ಪ್ಲೇಸು ಸ್ಕಿಪ್ ಮಾಡ್ತಿದ್ದೀವಿ. ಮಳಾಡಿ ಫಾಲ್ಸು ಮತ್ತು ಪುಷ್ಪಗಿರಿ ಎಲ್ಲ ಹೋಗೋಣ ಅಂತ ಇದ್ವಿ. ಅದೆರಡು ಕ್ಯಾನ್ಸಲ್ ಮಾಡಿದ್ವಿ. ಇವಾಗ ಡೈರೆಕ್ಟ್ ಅಭಿಮಠ ಫಾಲ್ಸ್ ಕಡೆ ಹೋಗೋಣ ಅಂತ. ಕೊನೆಗೂ ನೋಡಿ ಅಭಿಮಠ ಫಾಲ್ಸ್ ರೂಟಿಗೆ ಬಂದು ರೀಚ್ ಆದ್ವಿ. ನೀವು ಗೂಗಲ್ ಪ್ರಕಾರ ಬರ್ತೀನಿ ಅನ್ನೋದಾದರೆ ಈ ಕಡೆನೇ ಕರ್ಕೊಂಬರುತ್ತೆ. ಬಟ್ ನಾವು ಇಲ್ಲಿ ನೋಡಿಬಿಟ್ಟು ಮೇಲೆ ಹೋದ್ವಿ. ಅಂದರೆ ಒಂದು ರೂಟ್ ಇದೆ, ನನ್ನ ಚುಪ್ಪಿಗೆ ಗೊತ್ತು ಆ ರೂಟು. ಆ ರೂಟಲ್ಲಿ ನಮ್ಮನ್ನ ಡೈರೆಕ್ಟ್ ಫಾಲ್ಸ್ ಹತ್ರನೇ ಕರ್ಕೊಂಡೋದ. ಅಲ್ಲಿ ಏನೇನು ಮಾಡಿದ್ವಿ ಅಂತ ಅದೆಲ್ಲ ನೋಡ್ತೀರಾ ನೀವು. 2 ಥರ ವ್ಯೂ ಬರುತ್ತೆ. ಈ ವ್ಯೂನೂ ಚೆನ್ನಾಗಿದೆ, ಪ್ಲಸ್ ಮೇಲಿಂದ ನೋಡೋದಿದೆ ಅಲ್ಲ, ಅದು ಸಮೇತ ಚೆನ್ನಾಗಿದೆ. 2 ಥರ ವ್ಯೂನೂ ಈ ವಿಡಿಯೋದಲ್ಲಿ ನೋಡ್ತೀರಾ ನೀವು. ಫುಲ್ ನೋಡಿ ಈ ವಿಡಿಯೋನ, ಕ್ಲಾರಿಟಿ ಸಿಗುತ್ತೆ. ಓಕೆ, ಇವಾಗ ಒಂದು ಶಾಂತಳ್ಳಿ ಹತ್ರ ಒಂದು ಫಾಲ್ಸ್ ಇದೆ ಅಂತೆ. ನಮ್ಮ ಚುಪ್ಪಿಯವರು ಕರ್ಕೊಂಡು ಹೋಗ್ತಿದ್ದಾರೆ. ನೋಡ್ಕೊಂಡು ಬರುವ ಅಂತ ಹೊರಟ್ವಿ. ಅದೆಲ್ಲ ಶೂಟ್ ಮಾಡಲ್ವೋ? ಫಾಲ್ಸಲ್ಲಿ ನೀರು ಹೋಗ್ತಾ ಇದೆ. ಇವತ್ತು ಹುಚ್ಚು ಬಂದಂತ ತಿರ್ಗಾಡ್ತಿದೀವಿ. ಏನಾದ್ರು ಹೇಳ್ಬೇಕು ಮೋಹಿತಣ್ಣ? ಏನು ಎಲ್ಲ ಹೌದು. ಅಲ್ಲಿಂದ ಏನು ಮಾಡಿದ್ವಿ ಅಂದರೆ ಇನ್ನೊಂದು ವ್ಯೂ ಪಾಯಿಂಟ್ ಉಂಟಂತ ಹೇಳಿದೆ ಅಲ್ಲ, ಅಂದರೆ ಮೇಲ್ಗಡೆಯಿಂದ ಅಲ್ಲಿಗೆ ಹೊರಟ್ವಿ. ಆ ರೂಟು ಚುಪ್ಪಿಗೆ ಮಾತ್ರ ಗೊತ್ತಿತ್ತು. ಹಂಗಾಗಿ ಅವ್ನು ಲೀಡ್ ಮಾಡ್ತಾಯಿದ್ದ ಫ್ರಂಟ್. ಕಥೆಯಲ್ಲಿ ಒಂದು ಟ್ವಿಸ್ಟ್ ಆಯಿತು. ಈ ನನ್ನ ಮಗನಿಗೆ ರೂಟ್ ಗೊತ್ತಿಲ್ಲ ಅಂತ ಗೂಗಲ್ ಮ್ಯಾಪ್ ಹಾಕಿದ್ದಾನೆ. ಗೂಗಲ್ ಮ್ಯಾಪ್ ಹಾಕ್ಕೊಂಡು ಸುತ್ತಿದ ಜಾಗದಲ್ಲೇ ಒಂದು 2-3 ಸತಿನ ಸುತ್ತಿದ್ದೀವಿ. ಅಂತೂ ಲೊಕೇಶನ್ ಗೊತ್ತಾಗಲಿಲ್ಲ. ಹಾಗಾಗಿ ಈ ಜೀಪ್ ಡ್ರೈವರ್ ಅಣ್ಣನ ಹತ್ರ ಕೇಳಿದ್ವಿ ಹೆಂಗೆ ಹೋಗೋದು ಮೇಲ್ಗಡೆ ಅಂತ. ಅವ್ರು ಪ್ರಾಪರಾಗಿ ಹೇಳಿಕೊಟ್ರು. ಅದಾದಮೇಲೆ ಹೋದ್ವಿ. ನಾನು ಹೇಳೋದಂದರೆ ಈ ಗೂಗಲ್ ಮ್ಯಾಪ್ನ ಫುಲ್ಲಾಗಿ ನೀವು ನಂಬೇಡಿ, ಆಯಿತಾ? ಎಲ್ಲೇ ಹೋಗೋದಾದರೂ ಈ ಗೂಗಲ್ ಮ್ಯಾಪ್ನ ನಂಬೇಡಿ ಪೂರ್ತಿಯಾಗಿ. ನೀವು ಟೀ ಕುಡಿಯೋಕ್ಕೆ ನಿಲ್ಲಿಸ್ದಾಗ, ಇಲ್ಲ ಏನೋ ಸ್ನ್ಯಾಕ್ಸ್ ಏನೋ ತಿನ್ನೋಕ್ಕೆಲ್ಲ ನಿಲ್ಲಿಸ್ದಾಗ ಅಲ್ಲಿನ ಲೋಕಲರ್ಸ್ನ ವಿಚಾರಿಸಿ, ಈ ಪ್ಲೇಸು ಹೆಂಗೆ ಹೋಗೋದು, ದಾರಿ ಚೆನ್ನಾಗಿದೆಯಾ, ಪ್ಲೇಸ್ ಬಗ್ಗೆ ಎಲ್ಲ ವಿಚಾರಿಸಿ. ಹಾಗೆ ಅಲ್ಲಿನ ಜನರು ಹೆಂಗೆ, ಅದು ಇದೆಲ್ಲ ವಿಚಾರಿಸ್ತಾ ಇರಿ. ಅದರಿಂದ ನಿಮಗೂ ಒಂದು ಸ್ವಲ್ಪ ನಾಲೆಜ್ ಸಿಗುತ್ತೆ, ಪ್ಲಸ್ ಒಂದು ರೂಟ್ ಮ್ಯಾಪ್ ಹಾಕೋ ಒಂದು ಅಂದಾಜು ಸಿಗುತ್ತೆ ನಿಮಗೆ. ಗೂಗಲ್ ಮ್ಯಾಪ್ನೇ ಬ್ಲೈಂಡಾಗಿ ನಂಬ್ಕೊಂಡು ಹೋದರೆ ಅದು ಯಾರ್ದೋ ಮನೆಗೆ ಕರ್ಕೊಂಡು ಹೋಗುತ್ತೆ. ಹಬ್ಬ ಕೊನೆಗೂ ಒಂದು ದಾರಿ ಸಿಕ್ತು ನಮಗೆ. ಲೋಕಲರ್ಸ್ನ ಕೇಳ್ಕೊಂಡು ಇಲ್ಲಿವರೆಗೆ ಬಂದ್ವಿ. ಆ್ಯಕ್ಚುಲಿ ಇದು ಸರಿ ಇತ್ತು, ಆಯಿತಾ ದಾರಿ. ಅಂದರೆ ಲೋಕಲರ್ಸ್ ಹೇಳಿದ ದಾರಿ ಸರಿ ಇತ್ತು, ಗೂಗಲ್ ಮ್ಯಾಪ್ ತೋರಿಸಿದ ದಾರಿ ಚೆನ್ನಾಗಿತ್ತಿಲ್ಲ, ಪ್ಲಸ್ ಅಲ್ಲಿ ದಾರಿನೇ ಇತ್ತಿಲ್ಲ ಅನಿಸುತ್ತೆ. ಹಾಗಾಗಿ ರೌಂಡ್ ಓಡಿಸ್ತಿತ್ತು. ಬಟ್ ಇಲ್ಲೊಂದು ಸ್ವಲ್ಪ ಆಫ್ ರೋಡಿಂಗ್ ಇತ್ತು. ಏನು ಅಂಥ ಟಫ್ ಆಫ್ ರೋಡಿಂಗ್ ಏನಲ್ಲ, ಆರಾಮ್ಸೆ ಹೋಗ್ಬೋದು. ಬಟ್ ಸ್ವಲ್ಪ ನ್ಯಾಕಲ್ಲಿ ಹೋಗ್ಬೇಕು ಅಷ್ಟೇ. ಆ್ಯಕ್ಚುಲಿ ಈ ಬಿಲ್ಡಿಂಗ್ ಏನು ನೋಡ್ತಿದ್ದೀರಾ, ಇದು ಆ್ಯಕ್ಚುಲಿ ಮಠ ಅಂತೆ. ಇದ್ರ ಹಿಂದೆ ಒಂದು ಮನೆ ಇದೆ. ಅವ್ರು ಬಂದು ನಮಗೆ ಹೇಳಿದ್ರು ಈ ಮಠ ಇದೆ, ಇದ್ರ ಮೇಲೆಲ್ಲ ಶೂಸ್ ಎಲ್ಲ ಹಾಕೊಂಡು ಹೋಗಬೇಡಿ, ಹಿಂಗೆ ಎಲ್ಲ ಹೇಳಿದ್ರು. ಮತ್ತು ವಾಟರ್ ಫಾಲ್ಸ್ ಹತ್ರ ಎಲ್ಲ ಹೋದಾಗ ಸ್ವಲ್ಪ ಜಾಗೃತೆ ಆಗಿರಿ, ಕಲ್ಲುಗಳೆಲ್ಲ ಜಾರುತ್ತೆ, ಹುಷಾರಾಗಿರಿ. ಮತ್ತು ಜಾಸ್ತಿ ಕಿರ್ಚಾಡಬೇಡಿ, ಅಲ್ಲಿ ಲೋಕಲರ್ಸಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಹೋಗಿ ಎಂಜಾಯ್ ಮಾಡಿ ಬನ್ನಿ ಅಂತ ಒಳ್ಳೆ ಫ್ರೆಂಡ್ಲಿಯಾಗಿ ಮಾತಾಡಿದ್ರು. ಏನು ರ್ಯಾಶ್ ಆಗಿ ಏನು ಹೇಳಿಲ್ಲ ಅವರು. ಅಭಿಮಠ ಫಾಲ್ಸ್ ಐತಾ, ಇವಾಗ ನಾವು ಸ್ನಾನ ಮಾಡಕ್ಕೆ ಬಂದಿದ್ದೀವಿ. ಹಿಂಗೆ ಅಲ್ಲಿ ನೋಡಿ ಎಲ್ಲ ರೆಡಿಯಾಗಿದ್ದಾರೆ, ಅಯ್ಯೋ ಡಬಲ್ ಮೀನಿಂಗು ಶರ್ಟ್ ಎಲ್ಲ ಬಿಸ್ಕೊಂಡಿದ್ದಾರೆ. ನಾವೆಲ್ಲ ಶಾರ್ಟ್ಸ್ ಎಲ್ಲ ಹಾಕೊಂಡಿದ್ದೀವಿ ಎಲ್ಲರೂ. ಇದು ಕವನ್ ಅಂತ ಬ್ಲಾಗರು. ಓಕೆ, ಇವಾಗ ಒಂದು ಫಾಲ್ಸಿಗೆ ಬಂದಿದ್ದೀವಿ.
ನಮ್ಮ ಹುಡುಗ ಫುಲ್ ಜೋಶಲ್ಲಿದ್ದಾನೆ, ಅರ್ಥ ಮಾಡ್ಕೊಳ್ಳಿ. ಒಂದು ಫಾಲ್ಸಿಗೆ ಬಂದಿದ್ದೀವಿ, ಇಲ್ಲಿ ಸ್ನಾನ ಏನ ಮಾಡ್ಕೊಂಡು ಸ್ವಲ್ಪ ನೀರಲ್ಲೆಲ್ಲ ಆಟ ಆಡ್ಕೊಂಡು ಹೋಗೋಣ ಅಂತ. ಅದ್ರದ್ದು ಪ್ಯಾಂಟ್ ಚೋಬಲ್ ಉಂಟು, ಬ್ಯಾಟಲ್ ಉಂಟು ಪ್ಯಾಂಟು. ಈ ಫಾಲ್ಸ್ ಹೆಸರೇನು? ಅಭಿಮಟ್ಟ ಫಾಲ್ಸ್ ಅಂತ. ಇವಾಗ ಹೋಗಿ ಸ್ನಾನ ಗಿನ ಎಲ್ಲ ಮಾಡಿ ಒಂದು ಆಟ ಆಡಿ ನೀರಲ್ಲಿ ಬರ್ತೀವಿ. ಫುಲ್ ನೈಟ್ ಡ್ರೆಸ್ ಹಾಕೊಂಡ್ಬಿಟ್ವಿ, ನಾರ್ಮಲ್ ಡ್ರೆಸ್ ಆದರೆ ಹೋಗ್ಬಿಡುತ್ತೆ. ಹಂಗಾಗಿ ಕ್ಯಾರೆ ಜನ ಅಂದರೆ ಪಾಪ ನ್ಯಾಚುರಲ್ ಬುತ್ಸಿಗೆ ಹಚ್ಬಿಟ್ಟವ್ರೆ. ಈ ಕಂಬಕ್ಕೆ ಒಂದು ಹಿಸ್ಟ್ರಿ ಇದೆ ಅಂತ, ಅವನು ಬೇರೆ ತಲೆ ತಿಂತವನೆ. ಏನು ಹೇಳಿ, ಮಾಡೋದೇ ಇಂಥ ಕೆಲಸ. ಭಯಂಕರ. ಇಲ್ಲಿನ ಲೋಕಲೈಟ್ಸ್ ಹೇಳ್ತಾ ಇದ್ದಾರೆ ನೀರು ಅಷ್ಟು ಇಲ್ವಂತ ಇಲ್ಲಿ. ಬನ್ನಿ ಹೋಗುವ. ಫಾಲ್ಸ್ದು ಶಬ್ದ ಕೇಳ್ತಾ ಇರಬೇಕು ನಿಮಗೆ. ಅಭಿಮಟ್ಟ ಅಲ್ಲ, ಕರೆಕ್ಟ್ ಅಭಿಮಟ್ಟ ಫಾಲ್ಸ್. ಈ ರೀತಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿರೋದು ಇದೆ ಫಸ್ಟ್ ಅನಿಸುತ್ತೆ ನನ್ನ ಚಾನಲಲ್ಲಿ. ಇನ್ನು ಮುಂದೆ ಇದೇ ರೀತಿ ವಿಡಿಯೋಸ್ ಬರ್ತಾ ಇರ್ತದೆ, ನೀವು ನೋಡ್ತಾ ಇರಿ. ಮುಂದೆ ನೋಡಿ ಸ್ನೇಹಿತರೆ, ಅಯ್ಯಪ್ಪ ದೇವ್ರೆ, ಅಷ್ಟೇ ನೀರಿಲ್ಲ. ಮಳೆಗಾಲದಲ್ಲಿ ಮಾತ್ರ ದಯವಿಟ್ಟು ಬಂಡೆ ಮೇಲೆಲ್ಲ ಬರಕ್ಕೆ ಹೋಗ್ಬಿಡಿ, ಪಾಚಿ ಕಟ್ಟಿರುತ್ತೆ ಅಲ್ಲ. ಓ ನಮ್ಮ ಹೋಯ್ತವ್ರು, ಹಾಯ್. ಅಲ್ಲಿ ಡ್ಯಾನ್ಸ್ ನೋಡಿ ಅಲ್ಲಿ ಫುಲ್ ಖುಷಿ ಆಗ್ಬಿಟ್ಟಿದೀವಿ. ಯಾಕಂದ್ರೆ ಒಂದು ಮಧ್ಯಾಹ್ನದಿಂದ ಒಳ್ಳೆ ಬಿಸ್ಲಲ್ಲಿ ರೈಡ್ ಮಾಡಿದ್ವಿ. ಪ್ಯೂರ್ ನೀರು, ಇದ್ರ ಮುಂದೆ ಯಾವ ಬಿಸ್ಲರಿ ವಾಟರ್ನು ಇಲ್ಲ. ಲೋ ಮಾನ ಮರ್ಯಾದೆ ಬಿಟ್ಟು ಹಲ್ಲು ಅಂತ ನೀರು ಅಂದ್ರೆ ಬ್ರಷ್ ತೊಳಿತಾ ಇದ್ದಾನೆ. ಹಿಂದೆ ನಮ್ಮ ಫ್ರೆಂಡ್ ಒಬ್ಬ ಹೋಗಿ ಹುಯ್ತವನೆ. ಆಯ್ತಾ ಇಲ್ಲ ಏನ್ ಗುರು, ಉಯ್ಯಷ್ಟು ಮ್ಯಾನಸ್ ಇಲ್ವಾ? ಅಯ್ಯೋ ಆಯ್ತಾ. ಫೈನಲ್ ವ್ಯೂಗೆ ಬಂದಿದ್ದೀವಿ, ನೋಡ್ಬೋದು ನೀವು ಬ್ಯಾಕ್ ಗ್ರೌಂಡ್ ವ್ಯೂ ಹೆಂಗಿದೆ ಅಂತ. ಮಳೆಗಾಲದಲ್ಲಿ ಬಂದ್ರೆ ಆಸಮ್. ಆವಾಗ ಒಂದ್ಸತಿ ನಾವು ಅಲ್ಲಿ ಬಂದಿದ್ವಿ, ಅಲ್ಲಿ ಬಂದು ವಾಟರ್ ಫಾಲ್ಸ್ನೆಲ್ಲ ನೋಡಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಮೋಹಿತ್ ಅವರು ಏನಾದ್ರು ಮಾತಾಡ್ಬೇಕಂತ ಇದೆಯಾ ಚಾನಲಲ್ಲಿ ಏನು ಮಾತಾಡೋದು? ನಂದೇ ಚಾನಲ್, ನನ್ನ ಚಾನಲ್ ಇಟ್ಕೊಂಡು ಅಲ್ಲ. ನಾವು ಅವಾಗ ಅಲ್ಲಿ ಬಂದಿದ್ದು, ಅಲ್ಲಿಂದ ಬಂದು ಈ ಕಡೆಯಿಂದ ರೂಟ್ ಇದೆ ಅಂತ ನಮ್ಗೆ ಗೊತ್ತಿತ್ತು. ನಾವು ಇನ್ನೊಂದು ಕಡೆಯಿಂದ ರೂಟ್ ಬರ್ತೀವಿ ಅಂತ ತಿಳ್ಕೊಂಡಿದ್ದೆ, ಯಾಕಂದ್ರೆ ಸುಫೇಲ್ ಬಂದಿದ್ದ. ಸುಫೇಲ್ ಅವ್ರಿಗೆ ಇಲ್ಲೆಲ್ಲ ರೂಟ್ ಎಲ್ಲ ಗೊತ್ತು ಆಲ್ಮೋಸ್ಟ್. ಅವ್ರ ಗ್ಯಾರಂಟಿ ಮೇಲೆ ನಾವೆಲ್ಲ ಬಂದಿದ್ದು. ಗೂಗಲ್ ಮ್ಯಾಪ್ ಮಾತ್ರ ನಂಬಕ್ ಹೋಗ್ಬೋದು. ಹೌದು ಸ್ನೇಹಿತರೆ, 2 ರೌಂಡ್ ತಾನೇ ಸುತ್ತಿದ್ದು. ಒಂದೇ ಕಡೆ 2 ರೌಂಡು ಸುತ್ತಿದೆ ಗೂಗಲ್ ಮ್ಯಾಪ್. ಗೂಗಲ್ ಮ್ಯಾಪ್ನ ನಂಬೇಡಿ ಅಷ್ಟು, ಲೋಕಲೈಟ್ಸ್ನ ಕೇಳ್ಕೊಂಬನ್ನಿ, ಪ್ರಾಪರಾಗಿ ಹೇಳ್ಕೊಡ್ತಾರೆ. ಇಟ್ಸ್ ಟೈಮ್ ಟು ಎಂಜಾಯ್. ಬನ್ನಿ ಎಂಜಾಯ್ ಮಾಡುವ. ಮಳೆ ಜೋರು ಬರ್ತಾ ಇದೆ, ಅದಕ್ಕೆ ಇಲ್ಲೇ ನಿಂತಿದ್ದೀವಿ. ಮಳೆ ಕಮ್ಮಿ ಆಗಿದ್ದು ಕೂಡಲೇ ಹೊರಡೋಣ ಅಂತ. ಮುಂದೆ ಬೆಟ್ಟ ನೋಡ್ಬೋದು, ಫುಲ್ಲು ಫಾಗ್ ಕವರ್ ಆಯ್ತಾ ಇದೆ. ಮಳೆ ಒಳ್ಳೆ ಜೋರಾಗಿ ಬರ್ತಿದೆ. ಮಳೆ ನಿಂತಿದ ತಕ್ಷಣ ಹೊರಡೋಣ ಅಂತ ಇದ್ದೀವಿ. ಯಾಕಂದರೆ ಫಾಲ್ಸಲ್ಲೆಲ್ಲ ಆ ಕಡೆ ಫುಲ್ ಚಂಡಿ ಆಗಿದ್ವಾ, ಪುನಃ ಚಂಡಿ ಆಗ್ಬಿಟ್ಟು ಹೋಗೋಕ್ಕೆ ಆಗೋದಿಲ್ಲ. ಹಾಗಾಗಿ ಬೆಟ್ಟದ ಮೇಲೆಲ್ಲ ನೋಡಿ ಫಾಗ್ ಕವರ್ ಆಯ್ತಾ ಇದೆ ಫುಲ್ಲಾಗಿ.
ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ ನಾವು ಮೋಹಿತ್ ಅವ್ರ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಊಟ ಗೀಟ ಎಲ್ಲ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಡಿಸ್ಪೋಸ್ ಆಗೋಣ ಅಂತ ಇದ್ದೀವಿ. ಮೋಹಿತ್ ಅವರೇ, ನಮಗೋಸ್ಕರ ಏನೇನು ಮಾಡ್ತಿದ್ದೀರಾ ಮನೇಲಿ? ಅನ್ನ ಸಾರು. ನಾನ್ ವೆಜ್ ಇವರಿಗೆ ಅಷ್ಟೇ ಗೊತ್ತಿಲ್ಲ. ನಾವು ವೆಜ್ಜೆಲ್ಲ ಮಾಡಿದೆ, ನಾವು ನಾನ್ ವೆಜ್ಜು ಪರವಾಗಿಲ್ಲ. ಏನು ಸ್ನೇಹಿತರೆ, ನೋಡೋಣ ನಿಮ್ಗೆ ವ್ಲಾಗಲ್ಲಿ ಗೊತ್ತಾಯ್ತದೆ ಏನೇನಿದೆ ಅಂತ. ಹಾಂ, ಅದೆಲ್ಲ ಲಾಗ್ ಮಾಡ್ತೀನಿ. ಫಸ್ಟು ಮಳೆ ನಿಲ್ಲಿ ಒಂದು ಸ್ವಲ್ಪ, ಹೊರಡೋದು ಸ್ವಲ್ಪ ಕಮ್ಮಿ ಆದ್ರೆ ಹೊರಡ್ತೀವಿ. ಮಾನ್ಸೂನ್ ರೈಡ್ ಅವಂತ್ರಾಡ್ ನೋಡಿ, ಬಟ್ಟೆ ಎಲ್ಲ ಫುಲ್ ಚೆಂಡಿ ಎಲ್ಲ ಬಂತು. ಇನ್ಫ್ಯಾಕ್ಟ್ ಒಳ್ಳೆ ಸಮೇತ ಎಲ್ಲ ಚೆಂಡಿನೇ ನೋಡ್ಬೋದು. ಆರಾಮ್ ಬೈ ಎಲ್ಲ ಚೆಂಡಿ, ಏನಂದ್ರೆ ಏನೂ ಇಲ್ಲ. ಸುಮಾರು ಒಂದು 2 ಕಿಲೋಮೀಟ್ರ್ ಹಿಂಗೆ ಹೊತ್ಕೊಂಡ್ಬಂದ್ರೆ 10 ಕಿಲೋಮೀಟ್ರ್ ಆಯಿತು. ಇನ್ನೂ 4-4.5 ಅಂದರೆ 5 ಕಿಲೋಮೀಟ್ರ್ ಫುಲ್ಲು ಮಳೇಲಿ ಓದ್ಕೊಂಡ್ಬಂದ್ವಿ ಗಾಡಿಯನ್ನು. ನೋಡ್ಬೋದು ನಮ್ಮ ಸ್ಥಿತಿ ಯಾವ ರೀತಿ ಆಗಿದೆ ಅಂತ. ಈ ಅವಸರದಲ್ಲಿ ಮನೆಗೆ ಹೋದರೆ ಪಕ್ಕ ಉಗಿಸ್ಕೊಳ್ಳೋದು. ಎಲ್ಲ ನಡುತ್ತಾ ಇದ್ದೀವಿ, ಆಯ್ತಾನೇ ಇಲ್ಲ. ಫುಲ್ ಅಂದರೆ ಫುಲ್ ಚಂಡಿ. ಮೋಹಿತ್ ಅವರೇ, ನೀವು ಮಾತಾಡಬೇಕು. ಇದು ಕೇಳುವುದಕ್ಕೂ ಸಮಯ ಅಯ್ಯಪ್ಪ, ಅಂದರೆ ಹೆವಿನೆಲ್ಲ ಹೋಗ್ಬಿಟ್ಟಿದ್ದೀವಿ. ಫುಲ್ ನಡುತ್ತಾ ಇದ್ದೀವಿ, ಆಯ್ತಾನೇ ಇಲ್ಲ. ಒಂದು ಟೀ ಬ್ರೇಕ್ ಅಂತ ತೊಗೊಂಡ್ವಿ. ಟೀ ಕುಡಿದ್ಬಿಟ್ಟು ಇಲ್ಲಿಂದ ಕೆಕ್ಕಹಳ್ಳಿ ಕಡೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಡೈರೆಕ್ಟ್ ಇದು ಹೊಸಕೋಟೆ ಬ್ಯಾಕ್, ಇದು ಹೊಸಕೋಟೆ ಬ್ಯಾಕ್. ಬರೋರೆಲ್ಲ ರೇನ್ ಕಟ್ ತಗೋ ಬಂದಿಲ್ಲ. 15 ಜನ ಫುಲ್ ಎಲ್ಲ ಪ್ಲಾನಿಂಗಲ್ಲಿ ಬರಬೇಕು. ಮಳೆ ಟೈಮಲ್ಲಿ ಬಂದ್ರೆ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಅಂತ ಚೆನ್ನಾಗಿ ಗೊತ್ತಿದ್ದು. ಲೈಕ್ ನಾವು ಮಾನ್ಸೂನ್ನ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಬಂದಿದೆ. ಏನು ಬೇಕಿತ್ತು ಗೊತ್ತಿಲ್ಲ, ಏನು ಬೇಡ ಎಲ್ಲ ಬಯಸದೆ ಬಂದ ಭಾಗ್ಯ. ಕರೆಕ್ಟ್, ಬಯಸದೆ ಬಂದ ಭಾಗ್ಯ. ಹೇಳಿಲ್ಲ ಗುರು, ಇವ್ನು ನನ್ನ ಶಿಷ್ಯ, ಅವನು ನಾನೇ ಹೇಳ್ಕೊಟ್ಟಿದ್ದೆಲ್ಲ. ನಾ ಹೇಳ್ಕೊಡೋದು. ಸರಿ ಸ್ನೇಹಿತರೆ, ಡೈರೆಕ್ಟ್ ಮೋಹಿತ್ ಅವ್ರ ಮನೇಲಿ ಸಿಗ್ತೀನಿ. ಯಾಕಂದರೆ ಚೆಟ್ಟಳ್ಳಿಲಿ ಸಿಗ್ತೀನಿ. ಯಾಕಂದರೆ ಫೋನ್ ಚಾರ್ಜ್ ಸ್ವಲ್ಪ ಕಮ್ಮಿ ಇದೆ. ಇವಾಗೆಲ್ಲ ಲಾಡ್ ಮಾಡ್ಕೊಂಡು ಹೋದರೆ ಫುಲ್ ಡೆಡ್ ಆಗುತ್ತೆ. ಹಾಗಾಗಿ ಯಾವುದೋ ಚೆಟ್ಟಳ್ಳಿ ಹತ್ರ ಒಂದು ಫಾಲ್ಸ್ ಇದೆ ಅಂತೆ, ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಮೋಹಿತ್. ಹೋಯ್ತಾನೇ ಇದ್ದೀವಿ. ಫಾಲ್ಸ್ ಮಾತ್ರ ತಲುಪ್ತಾನೇ ಇಲ್ಲ. ವ್ಯೂ ಒಂಥರ ಚೆನ್ನಾಗಿದೆ, ನೀವು ನೋಡ್ಬೋದು. ಇಲ್ಲ ಗುರು, ಅಷ್ಟು ಚೆನ್ನಾಗಿರೋ ಫಾಲ್ಸ್ ತೋರಿಸ್ತೀನಿ ಅಂತ ಕರ್ಕೊಂಡ್ಬಂದು ಇದು ಫಾಲ್ಸ್ ಅಂತೆ. ನನ್ನ ಮಕ್ಕಳ್ರ 2 ಲೀಟ್ರ್ ಪೆಟ್ರೋಲ್ ಹೋಯ್ತು ಈ ಫಾಲ್ಸ್ ನೋಡಕ್ಕೆ ಬಂದೆ. ಏನು ಹೇಳಿ, ಕಾಮಿಡಿ ಮಾಡಬೇಕು, ಈ ರೀತಿ ಎಲ್ಲ ಮಾಡಬಾರ್ದು. ಅದೇ ತೋರಿಸಿದ್ನಲ್ಲ, ಅದನ್ನ ಫಾಲ್ಸ್ ಅಂತ ತೋರಿಸ್ತವ್ರೆ ಅಂತ ತಿಳ್ಕೊಂಡೆ. ನೋಡಿದ್ರೆ ಮುಂದೆ ಯಾವುದೋ ಇದೆಯಂತೆ. ಯಪ್ಪ, ಕೈ ಎಲ್ಲ ಫ್ರೀಸ್ ಆಗ್ಬಿಟ್ಟಿದೆ. ಅದಕ್ಕೆ ಗಾಡಿ ಓಡಿಸ್ತಾ ಇಲ್ಲ. ಹಿಂದೆ ಪಿಲಿಯನ್ ಆಗಿ ಆರಾಮಾಗಿ ಕೂತಿದ್ದೀನಿ. ಅಮ್ಮ ದೇವ್ರೆ, ನಮ್ಮ ಫ್ರೆಂಡ್ ಪ್ರಾಣ ಹೋಯ್ತಾ ಇದ್ದೀವಿ. ಪಾಪ ನನ್ನ ಫ್ರೆಂಡ್ ಪ್ರಾಣ ಹೋಯ್ತೀನಿ ಆಯ್ತಾ. ನೀವು ನೋಡಿ ಹೆಂಗಿದೆ ಅಂತ. ರೈಟ್ ಸೈಡು ನಡುತ್ತಾ ಇದ್ದೀವಿ. ಹೋಗಿ ನೋಡಿ ಸ್ನೇಹಿತರೆ ಹೆಂಗಿದೆ ಅಂತ. ನಾವು ಮನೆಗೆ ಹೋಯ್ತಿಲ್ಲ. ಯಪ್ಪ, ಅವನೇ ಫಾಲ್ಸ್ ಬಿಡ್ತಾ ನೋಡ್ಕೊಂಡು ರೆಡಿ ಹೋಗಮ್ಮರೇ. ಕರ್ಕೊಂಡ್ ಬಂದಿದ್ದೇನೆ ನೋಡಿ. ಫಾಲ್ಸ್ 25 ಕಿಲೋಮೀಟರ್ ಸುಮ್ಮನೆ ವೇಸ್ಟ್. 25 ಕಿಲೋಮೀಟರ್ ಈ ನೀರಿಲ್ಲದ ಫಾಲ್ಸ್ ನೋಡಕ್ ಬಂದಿದ್ದು. ಯಪ್ಪ, ಕೈ ಎಲ್ಲ ಫ್ರೀಸ್ ಆಗ್ಬಿಟ್ಟಿತ್ತು. ಎಲ್ಲ ಮೋಹಿತ್ ಕ್ಲಾಸ್ಮೇಟ್. ಯಪ್ಪ, ನಾವು ವೇಟ್ ಮಾಡ್ತಾ ಇದ್ದೀನಿ. ನಾವೆಲ್ಲ ಒಂದು ಕ್ಲಾಸು BC. ಕ್ಲಾಸ್ ಎಲ್ಲ ಫಸ್ಟ್ ಇಯರ್. ಯಾರು ಫಸ್ಟ್ ಇಯರ್? ಎಲ್ಲ ಮಲಯಾಳ ಮಾತಾಡೋದ? ನಾವು ಮಲಯಾಳ. ನಾನು ಇವನು. ಮೋಹಿತ್ ಅವ್ರ ಮನೆ ರೀಚ್ ಆದ್ವಿ. ನೋಡೋಕ್ಕೆ ಇಷ್ಟ ಆಯ್ತು ಎಲ್ಲ, ಬಟ್ ಓಡಲೇಬೇಕು. ನೋಡಿ ಒಂದು ರೌಂಡ್ ಹೆಂಗಿದೆ ವ್ಯೂ ಅಂತ. ಆಸಮ್ ಆಗಿದೆ. ಇಲ್ಲಿ ಊಟ ಎಲ್ಲ ಮಾಡ್ಕೊಂಡು ಇನ್ನು ಹೊರಡುವ ಅಂತಿದ್ದೀವಿ. ನೆಂದಿ ಇವತ್ತು ಏನೂ ಇಲ್ಲ. ನಾವು ಕೈಯೆಲ್ಲ ನೋಡ್ಬೋದು ಹೆಂಗಾಗಿದೆ ಅಂತ. ನೆಂದಿ ಇವರು ಒಂದು ಸ್ವಲ್ಪ ಬಿಸಿ ಕಾದ್ಮೇಲೆ ಒಂದು ಸ್ವಲ್ಪ ಸರಿ ಆಯಿತು.
ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಯ್ತಾ ಇಲ್ಲ. ಇವತ್ತಂತೂ ನೆಮ್ಮದಿ ಏನೂ ಇಲ್ಲ ಇವತ್ತು. ಮಳೆ ಸಿಕ್ಕಿದ ಮೇಲೆ ಸ್ನೋ ಆದ್ವಿ ಬರೋದು. ಮತ್ತೆ ಹಾಗೆ ಕೂತು 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 ಮತ್ತೆ ಹೋಗಿ ನನ್ನ ಊಟ ನೀರು ದೋಸೆ ಮತ್ತೆ ಇನ್ನೇನು ಹೇಳಬೇಕು ಸ್ವಲ್ಪ ಕ್ಯಾಂಪ್ ಫೈರ್ ಹಾಕೋದಿದೆ ಮಳೆ ಬಂತಲ್ಲ ಈ ಥರ ಅಲ್ಲ ಬಟ್ ಸಾಕಲ್ಲ ಓಕೆ, ಬ್ಯಾಕ್ ಟು ಹೋಮ್. ಸ್ವಲ್ಪ ಜನ ಬಾಯ್ಸ್ ಅಲ್ಲೇ ಉಳ್ಕೊಂಡ್ರು, ಮೋಹಿತ್ ಅವ್ರ ಮನೆಯಲ್ಲೇ ಉಳ್ಕೊಂಡ್ರು. ಇವತ್ತು ಸ್ಟೇ ಆಗಿ ನಾಳೆ ಬರ್ತಾರೆ. ನಾನು ಮತ್ತು ಒಂದು 3 ಜನ ಫ್ರೆಂಡ್ಸು ವಾಪಸ್ ಬಂದ್ಬಿಟ್ವಿ. ಹಾಗೆ ಮೈನ್ ಥಿಂಗ್ ಏನಿತ್ತು ಅಂದರೆ ರೆಂಟೆಡ್ ವೆಹಿಕಲ್ನ ರಿಟರ್ನ್ ಮಾಡಿಬಿಟ್ಟಿತ್ತು ನಾವು. ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ ಬಂದ್ವಿ. ನನ್ನ ಸ್ಕೂಟಿ ಏನು ಮಾಡಿದೆ ಅಂದರೆ ಸುಫೇಲ್ಗೆ ಕೊಟ್ಟೆ, ಅವ್ನು ನಾಳೆ ತರ್ತಾನಂತೆ. ಬಟ್ ರೈಡ್ ವಾಸ್ ಆಸಮ್ ಆಗಿತ್ತು. ಏನೋ ಪ್ಲ್ಯಾನ್ ಹಾಕಿದ್ವಿ, ಏನೋ ಆಯಿತು, ಒಟ್ಟಿನಲ್ಲಿ ಚೆಂದ ಆಯಿತು. ನೆಮ್ಮದಿ ಫುಲ್ಲು ಚಂಡಿಯಾಗಿ, ಮತ್ತು ಬರುವಾಗ ಸಮೇತ ರೋಡ್ ಫುಲ್ಲು ಸ್ಲಿಪ್ಪಿ ರೋಡು. ನಾವು ಈ ಕಡೆ ಕೊಟ್ಟರೆ ಗಾಡಿ ಆ ಕಡೆ ಹೋಯ್ತಿತ್ತು. ಫುಲ್ಲು ಕತ್ಲೆ ಬೇರೆ ಆ ಕಾಡಲ್ಲಿ, ಒಂಥರ ಮಜಾ ಇತ್ತು ರೈಡು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಪ್ಲ್ಯಾನ್ ಹಾಕಿ ಏನೋ ಆಗಿ ಒಟ್ಟಿನಲ್ಲಿ ಸೂಪರಾಗಿ ಬಂತು ರೈಡ್ ಮಾತ್ರ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲ ಮಾಡಿ. ಮತ್ತು ಇನ್ನೊಂದು ಏನಂದರೆ ಕಮೆಂಟ್ ಹಾಕ್ತಾ ಇಲ್ಲ ಯಾರೂ. ದಯವಿಟ್ಟು ಕಮೆಂಟ್ ಹಾಕಿ. ಪಾಸಿಟಿವ್ ಆದರೂ ಓಕೆ, ನೆಗೆಟಿವ್ ಆದರೂ ಓಕೆ, ನಾನಂತೂ ರಿಪ್ಲೈ ಕೊಡ್ತೀನಿ. ದಯವಿಟ್ಟು ಕಮೆಂಟ್ ಹಾಕಿ. ಮುಂದಿನ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇದೊಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.